ಆತ್ಮೀಯ ಸ್ನೇಹಿತರೆ, ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ 8,100 ಹೊಸ ನೇಮಕಾತಿ CAR, DAR ಆಗಿರ್ಬೋದು, ಸಿವಿಲ್ ಆಗಿರ್ಬೋದು, KSRP ಆಗಿರ್ಬೋದು, KSISF ಆಗಿರ್ಬೋದು, ಸಾಕಷ್ಟು ಹುದ್ದೆಗಳು ಈ ಸಾರಿ ಕಾನ್ಸ್ಟೇಬಲ್ ನೇಮಕಾತಿ ಆಗತ್ತಾ. ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಯಾವ ರೀತಿ ಇರುತ್ತಾ, ಫಿಸಿಕಲ್ ಅಲ್ಲಿ ತೂಕ ಎಷ್ಟಿರ್ಬೇಕು, ಎತ್ತರ, ಓಟ, ಉದ್ದ ಜಿಗಿತ, ಎತ್ತರ ಜಿಗಿತ, ಗುಂಡು ಎಸೆತ, ಇನ್ನ ಇದ್ರ ಜೊತೆಗೆ ಈಗ ಹೊಸ ಸಿಲೆಬಸ್ ಅಂದ್ರೆ ಈ ಎಕ್ಸಾಮ್ ಅನ್ನ ಏನಿದೆ ಕೆದವ್ರು ನಡೆಸ್ತಾರ. ಹಾಗಿದ್ರೆ ಕೆದವರು ಯಾವ ಸಿಲೆಬಸ್ ಅನ್ನ ಕೊಡ್ತಾರ, ಏನೆಲ್ಲ ಇರುತ್ತ್ರಿ, ಹಾಗಿದ್ರೆ ಏನನ್ನ ಯಾವ ಬುಕ್ ಅನ್ನ ಓದ್ಬೇಕಂತೇಳಿ ಇವತ್ತಿನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಅರ್ಜಿ ಸಲ್ಲಿಕೆ ಪ್ರಾರಂಭ ಇದೇ ತಿಂಗಳು ಕೊನೆಯ ವಾರದಲ್ಲಿ, ಅಂದ್ರೆ ಮಾರ್ಚ್ ಕೊನೆಯ ವಾರದಲ್ಲಿ ಪ್ರಾರಂಭ ಆಗುತ್ತಾ. ಯಾರೇ ಇನ್ನು ಸ್ಟಡಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿಲ್ಲ ನೋಡ್ರಿ, ಇವತ್ತಿಂದ ನಮ್ಮ ಚಾನಲ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಹಿಂದ್ ಅಂತ ಹಾಕಿ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ರಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಬನ್ನಿ ಹಾಗಿದ್ರೆ ಹೈಟ್ ವೇಟ್ ಎಲ್ಲ ಕೂಡ ಈಗ ಚೆಕ್ ಮಾಡ್ಕೊಂಡ್ ಬರೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್, PC, PSI, SDFT ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿನ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಅಲ್ಲಿರೋ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ PC ಮತ್ತು PSI 60 ಸೆಟ್ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸಲಾಗ್ತದೆ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಯ್ತು ಕೆಳಗಡೆ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದ್ರಿ. ಇದರ ನೋಟ್ಸಿನ ಬೆಲೆ ಬಂದು ಮೊದಲಿಗೆ 999. ಈಗ ನೇಮಕಾತಿ ಆಗೋ ಕಾರಣಕ್ಕೆ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸ್ ಅನ್ನ ನೀಡಲಾಗ್ತದೆ. ಲಿಮಿಟೆಡ್ ಆಫರ್ ಇರ್ತದೆ. ಇಂಟ್ರೆಸ್ಟ್ ಕೆಳಗಡೆ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಸಿಲೆಬಸ್ ಅಲ್ಲಿರುವ ಕಂಪ್ಲೀಟ್ ನೋಟ್ಸ್ ಇರ್ತಾವ್ರಿ. ಸ್ನೇಹಿತರೆ, ಇದ್ರ ಜೊತೆಗೆ ನಿಮಗೆ 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಪೊಲೀಸ್ ಸಿಲೆಬಸ್ ನೋಟ್ಸ್ ಪ್ಲಸ್ ಶಾರ್ಟ್ ನೋಟ್ಸ್ ಎರಡೂ ಸೇರಿ 350 ಆಗೈತ್ರಿ. ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ್ದು ಏನಾದ್ರು ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಅಂದ್ರೆ ಕೇವಲ ನಿಮಗೆ 250 ರೂಪಾಯಿಗಾಗಿ ಪೊಲೀಸ್ ಸಿಲೆಬಸ್ ನೋಟ್ಸ್ ಪ್ಲಸ್ 6 to 10th ನೋಟ್ಸ್ ಕೂಡ ಎರಡು ಕೂಡ ಸೇರಿಸಿ 250 ರೂಪಾಯಿಗೆ PDF ಅನ್ನ ಕಳಿಸ್ತದ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಂದ್ರೆ ಕೆಳಗಡೆ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಿ. ಸ್ನೇಹಿತರೆ, ಈ ನೋಟ್ಸ್ ಯಾರಿಗಾದ್ರೂ ಬೇಕಾಯ್ತೆ ಕೆಳಗಡೆ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ, ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ನಿಮಗೆ ಈ ಆಫರ್ ಸಿಗ್ತತ್ರಿ. ಬರ್ರಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ್ರಿ. ಸ್ನೇಹಿತರೆ, ಲಾಸ್ಟ್ ಟೈಮ್ ಅಫಿಷಿಯಲ್ ನೋಟಿಫಿಕೇಶನ್ ರೀ, ಕರ್ನಾಟಕ ರಾಜ್ಯ ಪತ್ರದಿಂದ ವಿಶೇಷವಾಗಿ ಡೀಟೇಲ್ ಎಲ್ಲ ಮಾಹಿತಿ ಇರ್ತದ್ರಿ ಇದರಲ್ಲಿ. ಅದಕ್ಕಾಗಿ ಇದನ್ನ ತಗೊಂಡಿದ್ರಿ. ಇಲ್ಲಿ ನೋಡ್ರಿ, ಲಾಸ್ಟ್ ಟೈಮ್ ಎಷ್ಟು ಅಮೌಂಟ್ ಇತ್ತ ಅದನ್ನು ಕೂಡ ಇಲ್ಲಿ ತೋರಿಸಿದ್ರಿ. ಈಗ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ, ಸ್ಟಾರ್ಟಿಂಗ್ ಅಂದ್ರೆ ಎಂಡ್ ತಕ ಏನೇನ್ ಐತಲ್ರಿ ಎಲ್ಲಾ ಕೂಡ ತಿಳಿಸ್ಬಿಟ್ರಿ ಅಂತೇಳಿ. ಮನೆ ತಾನೇ ವಯೋಮಿತಿ ಸಡಿಲಿಕೆ ವಯೋಮಿತಿ ಬಗ್ಗೆ ಹೇಳಿದ್ರಿ. ವಯೋಮಿತಿ ನೋಡ್ರಿ, ಗರಿಷ್ಠ ವಯಸ್ಸು 27ರಿಂದ ಪ್ಲಸ್ ಐತ್ರಿ. ನಾ ಆಲ್ರೆಡಿ ವಯೋಮಿತಿ ಸಡಿಲಿಕೆ ವಿಡಿಯೋ ಮಾಡಿನ, ಅದನ್ನ ನೋಡಿಲ್ಲ ಅಂದ್ರ ಹೋಗಿ ನೋಡ್ರಿ. ಪ್ಲಸ್ ನಿಮ್ಗೆ ಗರಿಷ್ಠ ವಯಸ್ಸಿಂದ 5 ವರ್ಷ ರಿಲ್ಯಾಕ್ಸೇಷನ್ ಕೂಡ ಸಿಗತ್ರಿ. ಇಲ್ಲಿ ನೋಡ್ಕೊರಿ, ಈ ತರ ಅಭ್ಯರ್ಥಿಗಳಿಗೆ 30 ವರ್ಷ, OBC ಅದೇ ರೀತಿ SC ST ಅಭ್ಯರ್ಥಿಗಳಿಗೆ 32 ವರ್ಷ ಆಗತ್ರಿ. OBC ಡೈರೆಕ್ಟ್ ತಗೊಂಡ್ರಿ, ಪ್ರತಿಯೊಂದು ಕಾಸ್ಟ್ ಹೇಳಕ್ಕಾಗಲ್ಲ. 2A, 3B, 3A ಒಟ್ಟು ಪ್ರತಿಯೊಂದು ಕೂಡ ಯಾವೆಲ್ಲ ಬರ್ತಾ ನೋಡ್ರಿ ಅದ್ರೊಳಗ್ರಿ. ಇನ್ನ ಓಕೆ ರೀ, ಅದೆಲ್ಲ ಆಯ್ತು. ನಮ್ಗ ಹೈಟು ಎತ್ತರ ಎಲ್ಲಾ ಬೇಕ್ರಿ, ಅದನ್ನ ಹೇಳ್ರಿ ಅಂತ ಕೇಳಿದ್ರಿ. ಓಕೆ ಸ್ನೇಹಿತರೆ, ಇಲ್ಲಿ ನೋಡ್ರಿ, ನಿಮ್ದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಗೆ ಏನೇನೆಲ್ಲ ಅರ್ಹತೆ ಇರಬೇಕಂತ ನೋಡಿದಾರೆ. ಇಷ್ಟ ನಿಮ್ದು ಏನಾದ್ರು ಇತ್ತಪ್ಪ ಅಂದ್ರ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ರಿ. ಕಮೆಂಟ್ ಮೂಲಕ ಜೈಯಿಂದ ಹಾಕ್ರಿ. ಇವತ್ತಿನ ನೀವು ಸ್ಟಡಿಯನ್ನ ಪ್ರಾರಂಭಿಸ್ರಿ. ಇವತ್ತಿನ ಡೇಟ್ ಬರೆದು ಇಟ್ಕೋರಿ. ಓಕೆ ನೋಡ್ರಿ, ಪುರುಷ ಅಥವಾ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಅಥವಾ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 168 ಸೆಂಟಿಮೀಟರ್ ಹೈಟ್ ಇರಬೇಕ್ರಿ. ಇದು ಅದಕ್ಕಪ್ಪ ಅಂದ್ರ CAR, DR ಆಗಿರ್ಬೋದು, ಸಿವಿಲ್ ಹುದ್ದೆಗಳಿಗೆ. ಅದೇ ರೀತಿ KSRP ಮತ್ತು KSISF ಹುದ್ದೆಗಳಿಗೆ 170 ಸೆಂಟಿಮೀಟರ್ ನಿಮ್ದು ಎತ್ತರ ಇರಬೇಕ್ರಿ. ಸ್ನೇಹಿತರೆ, ಇದೊಂದು ತಿಳ್ಕೋರಿ, CAR, DR ಏನಿದಾರೆ ಇದು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಅರ್ಜಿಯನ್ನ ಸಲ್ಲಿಸಕ್ ಬರತ್ರಿ. KSRP, ಸಿವಿಲ್, KSISF ಏನದಲ್ಲ ಇವೆಲ್ಲ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದ್ರಿ. ಮತ್ತೇನ್ರ ಡೌಟ್ ಅದನ್ನ ಕೇಳ್ರಿ, ನಾ ನಿಮಗೆ ಪ್ರತಿಯೊಂದನ್ನು ಕೂಡ ತಿಳಿಸ್ತಾ ಹೋಗ್ತೇನ್ರಿ. ಇನ್ನ ಪುರುಷ ಅಭ್ಯರ್ಥಿಗಳಿಗೆ ಇಲ್ಲಿ 86 ಸೆಂಟಿಮೀಟರ್ ಚೆಸ್ಟ್ ಇರ್ಬೇಕು ಅಥವಾ ಎದೆ ಸುತ್ತಳತೆ ಇರ್ಬೇಕ್ರಿ. ಇದು ವಿಸ್ತರಿಸಿದಾಗ 5 ಸೆಂಟಿಮೀಟರ್ ವಿಸ್ತರಿಸಿದಿರತ್ರಿ. ನಿಮ್ದು ಏನಾದ್ರು 81 ಸೆಂಟಿಮೀಟರ್ ಐತಿ, ಓಕೆ ರೀ. ಅದನ್ನ ವಿಸ್ತರಿಸಿದಾಗ 86 ಸೆಂಟಿಮೀಟರ್ ಇಲ್ಲ 80 ಐತಿ, ಓಕೆ ರೀ. ಒಟ್ಟು ವಿಸ್ತರಿಸಿದಾಗ 86 ಆದ್ರ ಸಾಕ್ರಿ. ನೀವ್ ಎಷ್ಟು ಹಿಗ್ಗಿಸ್ತಿರ್ಲ ಅದ್ರ ಮೇಲೆ ಡಿಪೆಂಡ್ ಇರುತ್ರಿ. ಈಗ ನಂದು ಚೆಸ್ಟ್ ಬರಂಗಿಲ್ಲ ಅನ್ನೋರು ನೋಡ್ರಿ, ಮೊದಲಿಗೆ ಎಕ್ಸಾಮ್ ಕ್ರ್ಯಾಕ್ ಮಾಡ್ಕೋರಿ. ಎಕ್ಸಾಮ್ ಮುಗಿದ್ಮೇಲೆ ಮತ್ತೇನ್ ಒಂದ್ 2 ರಿಂದ 3 ತಿಂಗಳು ಟೈಮ್ ಸಿಗತೈತಿ. ಅವಾಗ ಜಿಮ್ಮಿಗೆ ಹೋಗಿ ನೀವು ಏನಿದೆಯಲ್ಲ ಇದನ್ನ ಚೆಸ್ಟ್ ಅನ್ನ ಬರ್ಸೋಬೋದ್ರಿ. ಬಟ್ ಹೈಟ್ ಇಷ್ಟ ಮಿನಿಮಮ್ ಅಂತೂ ಇರ್ಲೇಬೇಕಿದ್ರ ಮಾತ್ರ ಈ ಹುದ್ದೆಗಳಿಗೆ ನೀವು ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ರಿ.
ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್, KSRP ಮತ್ತು KSISF ಹುದ್ದೆಗಳಿಗೆ 158 ಸೆಂಟಿಮೀಟರ್ ಬೇಕ್ರಿ. ತೂಕ ಕನಿಷ್ಠ 45 kg ಇರಬೇಕು. ಓಕೆ ತಿಳಿತು. ಇನ್ನ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಅಭ್ಯರ್ಥಿಗಳಿಗೆ ಈ ರೀತಿ ಇರುತ್ತೆ ನೋಡ್ಕೋರಿ. ಎತ್ತರ ಪುರುಷ ಅಭ್ಯರ್ಥಿಗಳಿಗೆ 155 ಸೆಂಟಿಮೀಟರ್ ರೀ, ಮಹಿಳಾ ಅಭ್ಯರ್ಥಿಗಳಿಗೆ 150 ಸೆಂಟಿಮೀಟರ್. ಇದು ಅರಣ್ಯ ಬುಡಕಟ್ಟು ಜನಾಂಗಕ್ಕೆ ಮಾತ್ರ ರೀ. ಓಕೆ ರೀ, ಹೈಟ್ ಎಲ್ಲ ಕ್ಲಿಯರ್ ಆಯ್ತು. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನಲ್ಲಿ ಏನೇನೆಲ್ಲ ಇರುತ್ತೆ ರೀ, ಇದ್ರ ಜೊತೆಗೆ ಮೆಡಿಕಲ್ದು ಒಂದು ವಿಡಿಯೋ ಸಪರೇಟ್ ಮಾಡಿ ತಿಳಿಸ್ತೇನೆ. ಅದು ಭಾಳ ಐತಿ ಮೆಡಿಕಲ್ ಇದರಲ್ಲಿ ಕ್ಲಿಯರ್ ಆಗಲ್ರಿ. ಓಕೆ, ಇಲ್ಲ ಮೆಡಿಕಲ್ ನೋಡ್ರಿ, ಫಿಸಿಕಲ್ ನೋಡ್ರಿ. ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟ ಇರುತ್ತೆ. 6 ನಿಮಿಷ 30 ಸೆಕೆಂಡ್ ಒಳಗಡೆ ಹೋಗಿ ರೀಚ್ ಆಗ್ಬೇಕು. ಇನ್ನ ಎತ್ತರ ಜಿಗಿತ, ಉದ್ದು ಜಿಗಿತ ಎರಡರಲ್ಲಿ ಒಂದನ್ನ ಪಾಸ್ ಆದ್ರ ಸಾಕ್ರಿ. ಎತ್ತರ ಜಿಗಿತ 1.20 ಮೀಟರ್, ಅದಕ್ಕಿಂತ ಕಡಿಮೆ ಇಲ್ಲದಂತೆ ಆರಾಮಾಗಿ ಜಿಗಿತೀರಿ. ಅದಾಗ್ಲಿಕ್ಕಂದ್ರ ಉದ್ದು ಜಿಗಿತ ಆದ್ರೆ ಆರಾಮಾಗಿ ಆಗತ್ತ. 3.80 ಮೀಟರ್ ಇಷ್ಟಿದ್ರ ಸಾಕ್ರಿ, ಆರಾಮಾಗಿ ಆಗತ್ತ. ನಾ ಆಲ್ರೆಡಿ ಒಂದು ಫಿಸಿಕಲ್ ಪಾಸ್ ಆಗಿದ್ದೆ, ಸೊ ಅದಕ್ಕಾಗಿ ಹೇಳಿದ್ರಿ ಆರಾಮಾಗಿ ಪಾಸ್ ಆಕ್ರಿ. 168 ಸೆಂಟಿಮೀಟರ್ ಇದ್ರಂದ್ರ ಆರಾಮಾಗಿ ಇದನ್ನ ಜಿಗಿಬೋದ್ರಿ. ಗುಂಡು ಎಸೆತ ಕೂಡ ಈಸಿ ಇರುತ್ತ, ಬಟ್ ಪ್ರಾಕ್ಟೀಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ರೀ. ಪುಷ್ ಮಾಡುವಾಗ ಏನಿದೆಯಲ್ಲ ಗುಂಡು ಎಸೆತ, ನಿಮ್ಮ ಬೆಳ್ಳಾಗ ಹಿಡ್ಕೊಂಡ್ರಂದ್ರ ಬಾಲ್ ಹೋಗೋದ್ರಂದ್ರ ದೂರ ಹೋಗಂಗಿಲ್ರಿ. ಅದ ಇಲ್ಲಿ ಕರೆಕ್ಟ್ ಇಲ್ಲಿ ಜಜ್ಮೆಂಟ್ ಏನಿರುತ್ತಲ್ಲ ಅಂಗೈದಾಗ ಅಲ್ಲಿ ಹಿಂಗ್ ಇಟ್ಕೊಂಡ್ರ ಹೋಗುತ್ರಿ. 7.26 kg ಇದ್ರಿ. 5.60 ಮೀಟರ್ ಕಡಿಮೆ ಇಲ್ಲದಂತೆ ಹೋಗಿಬೇಕ್ರಿ. 3 ಅವಕಾಶ ಇರ್ತಾವು. ಮುಂದ್ ಪಾಲತಿ ಆಗಂಗಿಲ್ರಿ, ಹೋಗಿಬೇಕ್ರಿ, ಆರಾಮಾಗಿ ಆಗತ್ತ. ನಾ ಮತ್ತೆ ಫಿಸಿಕಲ್ ಬಿಟ್ಟಾಗ ಮತ್ತೊಂದ್ಸಾರಿ ಯಾವ ರೀತಿ ಮಾಡ್ಬೇಕಂತ ತಿಳಿಸ್ತೇನ್ರಿ. ಇನ್ನ ಮಹಿಳಾ ಅಭ್ಯರ್ಥಿಗಳಿಗೆ 400 ಮೀಟರ್ ಓಟ ಇರತ್ರಿ. 2 ನಿಮಿಷ ಟೈಮ್ ಇರುತ್ತ. ಎತ್ತರ ಜಿಗಿತ 0.90 ಮೀಟರ್ ರೀ. ಅದೇ ರೀತಿ ಉದ್ದು ಜಿಗಿತ 2.50 ಮೀಟರ್ ಗಿಂತ ಕಡಿಮೆ ಇಲ್ಲದಂತ್ರಿ. ಎರಡಕ್ಕೂ ಕೂಡ 3 ಅವಕಾಶ ಇರ್ತಾವ್ರಿ. ಗುಂಡು ಎಸೆತ 4 kg ಇರುತ್ತ. 3.75 ಮೀಟರ್ ಅಷ್ಟು ನೀವು ಹೋಗಿಬೇಕಿರತ್ರಿ. ಇದು ಎಲ್ಲ ಕೂಡ ಇದು ಕ್ಲಿಯರ್ ಆತಂತ ಅನ್ಕೋತೇನ್ರಿ. ಫಿಸಿಕಲ್ಗೆ ಸಂಬಂಧಿಸಿದಂತೆ ಇನ್ನೂ ಹೊರತುಪಡಿಸಿ ಏನಾದ್ರು ಡೌಟ್ ಇದ್ರ ಕಮೆಂಟ್ ಅನ್ನ ಮಾಡಬಹುದ್ರಿ. ಓಕೆ, ಮೊದಲಿಗೆ ಏನಿದೆಯಲ್ಲ ಇದನ್ನ KSP ದವ್ರು ನಡೆಸ್ತಿದಾರೆ ಎಕ್ಸಾಮ. ಇವಾಗ KE ಕೊಟ್ಟಿದ್ದೀವಿ ಅಂತ ಒಂದ್ ಸಾರಿ ಹೇಳ್ಯಾರ್ರಿ. ಅವ್ರು KE ಕೂಡ ಓಕೆ ಅಂತ ಹೇಳ್ಯಾರ. ಬಟ್ ಇದರಲ್ಲಿ ಏನಾಗಿದೆಯಪ್ಪ ಅಂದ್ರ ಮಾನ್ಯ ಸಚಿವ ಸಂಪುಟದಕ್ಕಿಂತ ಮೊದಲಂದ್ರೆ 56,000 ಹುದ್ದೆಗಳನ್ನ ಹೊರಪಡಿಸ್ತೀವಿ ಅನ್ನೋಕ್ಕಿಂತ ಮೊದಲಿಗೆ ಒಂದು ಮಾಹಿತಿ ಬಂದಿತ್ರಿ. KSP ದಿಂತರಾನೇ ಒಂದು ಹೊಸ ಎಕ್ಸಾಮ್ ಅಥಾರಿಟಿಯನ್ನ ಮಾಡ್ಕೊಂಡು ನಾವು ಹೊಸದಾಗಿ ಮತ್ತೆ ಎಕ್ಸಾಮ್ ಅನ್ನ ನಡೆಸ್ಬೇಕನ್ನೋ ವಿಚಾರದಲ್ಲಿ ಇದೀವಿ ಅಂತ ಗೃಹ ಸಚಿವರು ಹೇಳಿದ್ರು. ಒಮ್ಮೆ ಏನ್ ಹೇಳಿದ್ರಪ್ಪ ಅಂದ್ರ ನಾವು KE ಕೊಟ್ಟಿವಿ ಇದನ್ನ ಅಂತ ಹೇಳಿ ಅಫಿಷಿಯಲ್ ಆಗಿ ಒಂದು ಶಾರ್ಟ್ ನೋಟ್ಸ್ ಅನ್ನು ಕೂಡ ಬಿಟ್ಟಿದ್ರಿ. ಬಟ್ ಆಲ್ಮೋಸ್ಟ್ ಎಲ್ಲ ಇದನ್ನ KE ನಡೆಸೋದೈತ್ರಿ. KE ನಡೆಸಿದ್ರ ಸಿಲೆಬಸ್ ಏನಿರುತ್ತಂತ ನೋಡಿದಾರೆ ಸ್ನೇಹಿತರೆ, ಮೊನ್ನೆ ಹೊರಡಿಸಿದ KE HK ಮತ್ತು ನಾನ್ HK ಸಂಬಂಧಿಸಿದ 708 ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇದು PDF ಆಗಿರ್ತದೆ. KE ಈಗ 10th ಲೆವೆಲ್ ಆದ್ರ ಇದನ್ನ ಏನಿದೆಯಲ್ಲ ನಿಮ್ದು 10th ಲೆವೆಲ್ PUC ಲೆವೆಲ್ ಇದ್ರ ಇದನ್ನೇ ಸಿಲೆಬಸ್ ಅನ್ನ ಕೊಟ್ಟು ಎಕ್ಸಾಮ್ ಅನ್ನ ಮಾಡ್ತಾರೆ. 2 ಎಕ್ಸಾಮ್ ಇರಲ್ಲ, ಒಂದೇ ಎಕ್ಸಾಮ್ ಇರ್ತ್ರಿ. ಪೊಲೀಸ್ ಇಲಾಖೆಗೆ ನಿಮ್ದ ಮೊದಲಿಂದ ಸಿಲೆಬಸ್ ಏನಿರುತ್ತಲ್ಲ ಅದೇ ಸಿಲೆಬಸ್ ಬರುತ್ತ. ಬಟ್ ಆದ್ರೆ ನಡೆಸೋರು ಮಾತ್ರ KE ಇರ್ತಾರ. ಇದೇ ಸಿಲೆಬಸ್ ಇರ್ತಾರೆ ಆಲ್ಮೋಸ್ಟ್ ಎಲ್ಲ ನೋಡ್ಕೋರಿ. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ರೀ, ಸಾಮಾನ್ಯ ವಿಜ್ಞಾನದ ವಿಷಯಗಳು, ಭೂಗೋಳಶಾಸ್ತ್ರ ವಿಷಯಗಳು, ಸಾಮಾನ್ಯ ವಿಜ್ಞಾನದ ವಿಷಯಗಳು, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಇತಿಹಾಸಗಳು. ಇದರಲ್ಲಿ ಜಾಸ್ತಿ ಕ್ವಶನ್ ಬರಲ್ರಿ, 1 ಅಥವಾ 2 ಅಷ್ಟ. 1 ಬಂದ್ರ ಹೆಚ್ಚಿನ್ರಿ. ಇನ್ನ ಭಾರತ ಮತ್ತು ಕರ್ನಾಟಕ ಇತಿಹಾಸ, ಭಾರತ ಮತ್ತು ಕರ್ನಾಟಕದ ಇತಿಹಾಸ ಆತ್ರಿ. ಇನ್ನ ಭಾರತ ಸಂವಿಧಾನದ ಮತ್ತು ಸಾರ್ವಜನಿಕ ಆಡಳಿತ, ಪ್ರಾಯೋಗಿಕ ಜ್ಞಾನ ಇದರಲ್ಲಿ ಇದು ಇರಲ್ಲ. ಓಕೆ ರೀ, ಭೌತಿಕ ವಿಷಯಗಳು ಇರ್ತದೆ. ಪ್ರಾಯೋಗಿಕ ಜ್ಞಾನ ಅಂದ್ರೆ ಇಲ್ಲಿ ಭೌತಿಕ ವಿಷಯಗಳು, ಮ್ಯಾಥಮೆಟಿಕ್ಸ್, ರೀಸನಿಂಗ್ ಕೂಡ ಇರುತ್ತೆ. ಇನ್ನ ನೋಡ್ರಿ ಸಾಮರ್ಥ್ಯ ವಿಷಯಗಳು ನೋಡ್ರಿ SSLC ಮಟ್ಟದ ಒಳಗಿನ ಅಂದ್ರೆ ಇರ್ತದ್ರಿ. ನಾವು ನಿಮಗೆ ಏನ್ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀವಲ್ರಿ ಅಲ್ಲಿ ಎಲ್ಲಾ ಕೂಡ ಮ್ಯಾಥಮೆಟಿಕ್ಸ್, ರೀಸನಿಂಗ್ ಇರುತ್ತೆ. ನಿಮ್ ಸಿಲೆಬಸ್ ಎಲ್ಲರ ನೋಟ್ಸ್ ಕೂಡ ಇರ್ತಾವ. ಆ ನೋಟ್ಸ್ ಅನ್ನ ತೆಗೆದುಕೊಂಡು ನೀವು ಸ್ಟಡಿಯನ್ನ ಮಾಡಬಹುದು. ಅದ್ರ ಜೊತೆಗೆ 6th to 10th ನೋಟ್ಸ್ ಕೂಡ ಇರ್ತಾರೆ. ಅದನ್ನ ಓದಿದ್ರಂದ್ರ ಆರಾಮಾಗಿ ಇಲ್ಲಿ 80+ ಸ್ಕೋರ್ ಅನ್ನ ನೀವು ಮಾಡ್ಕೋಬಹುದ್ರಿ. ಇನ್ನ ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು ಇರ್ತಾವ್ರಿ. ಸ್ವಾತಂತ್ರ್ಯ ನಂತರ ಕರ್ನಾಟಕದ ಭೂ ಸುಧಾರಣೆಗಳು, ಸಾಮಾಜಿಕ ಬದಲಾವಣೆ ವಿಷಯಗಳು, ಕರ್ನಾಟಕ ಅರ್ಥವ್ಯವಸ್ಥೆ ಆಗಿರ್ಬೋದು, ಅದೇ ರೀತಿ ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ, ಪ್ರಸ್ತುತ ಸ್ಥಿತಿಗತಿ ಕುರಿತು ರೀ. ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ಯಕ್ಕೆ ಈ ಸಾರಿ ಇದರಲ್ಲಿ ಬರೋ ಡೌಟ್ ರೀ ಪೊಲೀಸ್ ಅಲ್ಲಿ. ಅದೇ ರೀತಿ ಕರ್ನಾಟಕ ಪರಿಣಾಮಕಾರಿ ಆಡಳಿತಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಬರತ್ರಿ. ಇದು ಕೂಡ
ಟಾಪಿಕ್ ಇರುತ್ತೆ ಇದು. ಅದೇ ರೀತಿ ಭೌತಿಕ ಸಾಮರ್ಥ್ಯದ ವಿಷಯಗಳು ಅದು ಕೂಡ ಇರತ್ರಿ. ಇದ್ರ ಜೊತೆಗೆ ಇದು ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಏನ್ ಇರಲ್ರಿ. ಬಟ್ ಇದರಲ್ಲಿ ಕಂಪ್ಯೂಟರ್ ಜ್ಞಾನ ಕೂಡ ಇದರಲ್ಲೇ ಬರತ್ರಿ. ಇದಕ್ಕೂ ಕೂಡ ಒಂದು 2-3 ಮಾರ್ಕ್ಸ್ ಪ್ರತಿ ಸಾರಿ ಕೂಡ ಬಂದೇ ಇರ್ತಾವ. ಸೊ ಇದು ಕೂಡ ನಿಮ್ದು ಸಿಲಾಬಸ್ ಇರತ್ರಿ. ಇದರಲ್ಲಿ ಏನ್ ಸಿಲಾಬಸ್ ಅನ್ನ ಹೇಳಲ್ಲ, ಆಲ್ರೆಡಿ ನಮ್ ಸಿಲಾಬಸ್ ಅಲ್ಲಿಗೆ ಸಂಬಂಧಿಸಿದ ಸ್ಟಾರ್ಟಿಂಗ್ ಅಲ್ಲಿ ಏನ್ ವಿಡಿಯೋ ನೋಡಿದಲ್ಲ, ಅದರಲ್ಲಿ ಎಲ್ಲಾ ಕೂಡ ಈ ಸಿಲಾಬಸ್ ಕವರ್ ಆಗಿದ್ ನೋಟ್ಸ್ ಇರ್ತಾವ್ರಿ. ಆ ನೋಟ್ಸ್ ಅನ್ನ ತೆಗೆದುಕೊಂಡು ನೀವು ಸ್ಟಡಿಯನ್ನ ಪ್ರಾರಂಭಿಸಬಹುದು. ಆದಷ್ಟು ಮೊದಲಿಗೆ 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ನೋಟ್ಸ್ ಓದಿ ಆಮೇಲೆ ಸಿಲೆಬಸ್ ನೋಟ್ಸ್ ಓದಿದ್ರಂದ್ರ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಈಸಿಯಾಗಿ ಎಕ್ಸಾಮ್ ಅನ್ನ ಕೂಡ ಕ್ರ್ಯಾಕ್ ಮಾಡ್ಕೋಬಹುದ್ರಿ. ಇದು SSLC ಮತ್ತು PUC ಲೆವೆಲ್ ಇರತ್ರಿ. ಯಾಕಂದ್ರೆ PUC ಮೇಲೆ ಕರೆದ್ರೆ PUC ಮಟ್ಟದ ಕೊಡ್ತಾರೆ. ಅಂದ್ರೆ ಸಿವಿಲ್ ಹುದ್ದೆಗಳಿಗೆ ಸ್ವಲ್ಪ ಟಫ್ ಇರತ್ರಿ ಕ್ವಶನ್ ಪೇಪರ್. DR ಅದೇ ರೀತಿ DR 1 KSRP ಕೂಡ ಈ ಸಾರಿ PUC ಮೇಲೆ ಮಾಡ್ರ. DR ಹುದ್ದೆಗಳಿಗೆ ಸ್ವಲ್ಪ ಎಕ್ಸಾಮ್ ಈಸಿ ಇರತ್ರಿ. ಸಿವಿಲ್ ಹುದ್ದೆಗಳಿಗೆ ಏನಿದೆಯಲ್ಲ, ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸ್ವಲ್ಪ ಎಕ್ಸಾಮ್ ಟಫ್ ಇರತ್ರಿ. ಇದೇ ಸಿಲೆಬಸ್ ಬರತ್ರಿ. ಇದನ್ನ ಸ್ಟಡಿಯನ್ನ ಮಾಡಬಹುದ್ರಿ ನೀವು. ಇದನ್ನ ಹೊರತುಪಡಿಸಿ ಮತ್ತೇನಾದ್ರೂ ಡೌಟ್ ಇದ್ದು ಅಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಎಕ್ಸಾಮ್ ಪೊಲೀಸ್ ಹುದ್ದೆಗಳಿಗೆ ಒಂದೇ ಇರುತ್ತ, 100 ಮಾರ್ಕ್ಸ್ ಇಂತರ ಕೂಡಿದ ಎಕ್ಸಾಮ್ ಇರತ್ರಿ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.